ಶಕ್ತಿಸೌಧ ವಿಧಾನಸೌಧದಲ್ಲಿ ನಾಳೆ ಸಿಎಂ ಸಿದ್ದರಾಮಯ್ಯ ಅವರು ಜನಸ್ಪಂದನ ಕಾರ್ಯಕ್ರಮ ಕೂಡ ನಡೆಸ್ತಾ ಇರುವಂಥದ್ದು. ಇದಕ್ಕಾಗಲಿ ವೇದಿಕೆ ಕೂಡ ಸಿದ್ಧ ಆಗಿರುವಂಥದ್ದು, ಅದಕ್ಕೆ ಬೇಕಾದ ಕುರ್ಚಿಗಳ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಳ್ಳಾಗಿರುವಂಥ. ನಾನು ಈಗ ವಿಧಾನಸೌಧ ಆವರಣದಲ್ಲಿ ಇದ್ದೀನಿ. ಇಲ್ಲಿ ಯಾವ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ ನಿಮಗೆ ದೃಶ್ಯಾವಳಿ ಮೂಲಕ ತೋರಿಸ್ತಾ ಹೋಗ್ತೀನಿ. ಈಗಾಗಲೇ 7ರಿಂದ 10,000 ಜನರು ಕೂಡ ಆಗಮಿಸುವಂಥ ನಿರೀಕ್ಷೆ ಇರುವಂಥದ್ದು. ಹೀಗಾಗಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ಳಾಗಿರುವಂಥದ್ದು. ಅಂದರೆ ಇದೇ ಮೊದಲ ಬಾರಿಗೆ ಇಷ್ಟು ದೊಡ್ಡ ಮಟ್ಟಿಗೆ ರಾಜ್ಯದ ಮಟ್ಟಿಗೆ ಒಂದು ಜನಸ್ಪಂದನ ಕಾರ್ಯಕ್ರಮ ಕೂಡ ನಡೀತಾ ಇರುವಂಥದ್ದು. ಅಂದರೆ ಕಳೆದ ಸೆಪ್ಟೆಂಬರ್ ತಿಂಗಳಲ್ಲಿ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಜನಸ್ಪಂದನ ಕಾರ್ಯಕ್ರಮವನ್ನು ಕೂಡ ನಡೆಸಿದರು. ಆಗ ಉತ್ತಮವಾದಂಥ ರೆಸ್ಪಾನ್ಸ್ ಕೂಡ ವ್ಯಕ್ತ ಆಗಿತ್ತು. ಸಾಕಷ್ಟು ಒಂದು ಅಹವಾಲನ್ನು ಅವತ್ತು ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಸ್ವೀಕರಿಸಿದ್ರು. ಅಂದರೆ 4,130 ದೂರುಗಳು ಕೂಡ ಬಂದಿದ್ವು, ಸಮಸ್ಯೆಗಳು ಕೂಡ ಬಂದಿದ್ವು. ಆ ಒಂದು ಸಮಸ್ಯೆಗಳಲ್ಲಿ ಅದರ ಸಮಸ್ಯೆಗಳ ಶೇಕಡ 97ರಷ್ಟು ಸಮಸ್ಯೆಗಳನ್ನು ಕೂಡ ಬಗೆಹರಿಸಿದ ಒಂದು ಮಾತನ್ನು ಕೂಡ ಈಗಾಗಲೇ ಸಿಎಂ ಕಚೇರಿಯಿಂದ ಕೂಡ ಸಿಕ್ಕಿರುವಂಥದ್ದು. ಹೀಗಾಗಿ ಇಲ್ಲಿ ಪ್ರತ್ಯೇಕ ಕೌಂಟರ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿರುವಂಥದ್ದು. ಸುಮಾರು 36ಕ್ಕೂ ಹೆಚ್ಚು ಇಲಾಖೆಗಳ ಒಂದು ಸಂಬಂಧಪಟ್ಟಂಥ ಅಧಿಕಾರಿಗಳು ಕೂಡ ಈಗಾಗಲೇ ಸೂಚನೆಯನ್ನು ಕೂಡ ಕೊಟ್ಟಿರುವಂಥದ್ದು. ಅದರ ಜೊತೆಗೆ ಈಗ ಸಾರ್ವಜನಿಕರೆಲ್ಲ ಕೂಡ ಬರ್ತಾರೆ, ಅವರ ಒಂದು ವೀಕ್ಷಣೆಗಾಗಿಯೇ ಈಗ 20 ಬೃಹತ್ LED ಸ್ಕ್ರೀನ್ಗಳನ್ನು ಕೂಡ ಇಲ್ಲಿ ಅಳವಡಿಕೆ ಮಾಡಲಾಗಿರುವಂಥದ್ದು. ಇನ್ನು ಇಲ್ಲಿಗೆ ಆಗಮಿಸುವಂಥ ಜನರು ಪ್ರಮುಖವಾಗಿ ಆಧಾರ್ ಕಾರ್ಡ್ ಅಥವಾ ಒಂದು ಪಡಿತರ ಚೀಟಿಯನ್ನು ಕೂಡ ತಮ್ಮ ಜೊತೆಗೆ ತೆಗೆದುಕೊಂಡು ಬರಬೇಕಾಗುತ್ತೆ. ಅದರಿಂದ ಇಲ್ಲಿ ಒಂದು ನೋಂದಣಿ ಕೇಂದ್ರ ಏನಿದೆ ಅಲ್ಲಿ ಒಂದು ತಮ್ಮ ಅಹವಾಲನ್ನು ಕೂಡ ಒಂದು ರಿಜಿಸ್ಟರನ್ನು ಕೂಡ ಮಾಡಬೇಕಾಗುತ್ತೆ. ಆಗ ಸೂಕ್ತವಾದಂಥ ಇಲಾಖೆ ಯಾವುದಿದೆ ಅದಕ್ಕೆ ತಮ್ಮ ಒಂದು ಸಮಸ್ಯೆಯನ್ನು ಕೂಡ ವರ್ಗಾವಣೆ ಮಾಡುವಂಥ ಕೆಲಸ ಕೂಡ ಆಗುತ್ತೆ. ಖುದ್ದು ಸಿಎಂ ಸಿದ್ದರಾಮಯ್ಯ ಅವರೇ ಜನರ ಬಳಿ ತೆರಳಿ ಒಂದು ಅಹವಾಲನ್ನು ಕೂಡ ಸ್ವೀಕಾರ ಮಾಡ್ತಾರೆ. ಅದರ ಜೊತೆಗೆ ಈಗ ಈ ಒಂದು ನೋಂದಣಿ ಪ್ರಕ್ರಿಯೆಗೆ ಒಂದು ಅಹವಾಲನ್ನು ಸಲ್ಲಿಸೋದಕ್ಕೆ ಈಗ ಒಂದು ಸಂಖ್ಯೆಯನ್ನು ಕೂಡ ಈಗ ಬಿಡುಗಡೆಯನ್ನು ಕೂಡ ಮಾಡಿರುವಂಥದ್ದು. ಅಂದರೆ ಈಗ 1902 ನಂಬರ್ಗೆ ಒಂದು ಕರೆಯನ್ನು ಮಾಡ್ಕೊಳ್ಳೋದ್ರ ಮೂಲಕ ಒಂದು ನೋಂದಣಿ ಕೂಡ ಮಾಡ್ಕೊಳ್ಬೋದು. ಅದರ ಜೊತೆಗೆ ಈಗ ಈ ಒಂದು ಜನಸ್ಪಂದನ ಕಾರ್ಯಕ್ರಮಕ್ಕೆ ಆಗಮಿಸುವಂತಹ ಸಾರ್ವಜನಿಕರಿದ್ದರೆ ಅವರಿಗೆ ಒಂದು ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿರುವಂಥದ್ದು. ಅದರ ಜೊತೆಗೆ ಈಗ ಮೆಜೆಸ್ಟಿಕ್ನ ರೈಲ್ವೆ ನಿಲ್ದಾಣ ಆಗಿರ್ಬೋದು, ಅದರ ಜೊತೆಗೆ ಈಗ ಮೆಜೆಸ್ಟಿಕ್ನ ಬಸ್ ನಿಲ್ದಾಣ ಆಗಿರ್ಬೋದು, ಈ ಕಡೆ ಬಂದಂಥ ಜನರಿಗೆ ಈಗ ವಿಧಾನಸೌಧಕ್ಕೆ ಬರುವಂಥ ಒಂದು ಬಸ್ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಿರುವಂಥದ್ದು. ಅಂದರೆ ರಾಜ್ಯದ ಮೂಲೆ ಮೂಲೆಗಳಿಂದಲೂ ಕೂಡ ಅಂದರೆ ನಾಳೆ ನಡೆಯುವಂಥ ಒಂದು ಜನಸ್ಪಂದನ ಕಾರ್ಯಕ್ರಮಕ್ಕೆ ಆಗಮಿಸುವ ನಿರೀಕ್ಷೆ ಇರುವಂಥದ್ದು. ಸುಮಾರು 10,000ಕ್ಕೂ ಹೆಚ್ಚು ಜನರು ಆಗಮಿಸುವಂಥ ನಿರೀಕ್ಷೆಯಲ್ಲಿ ಇರುವಂಥದ್ದು. ಹೀಗಾಗಿ ಇಲ್ಲಿ ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿರುವಂಥದ್ದು. ನಾಳೆ ಖುದ್ದು ಸಿಎಂ ಸಿದ್ದರಾಮಯ್ಯ ಅವರ ಈಗ ಜನರ ಒಂದು ಅಹವಾಲನ್ನು ಕೂಡ ಸ್ವೀಕರಿಸ್ತಾರೆ. ಈಗ ಎಲ್ಲ ಸಿದ್ಧತೆಗಳನ್ನು ಕೂಡ ಅಧಿಕಾರಿಗಳು ಕೂಡ ವೀಕ್ಷಣೆ ಕೂಡ ಮಾಡ್ತಾ ಇರುವಂಥದ್ದು. ಸ್ಥಳದಲ್ಲೇ ಒಂದು ಪರಿಹಾರ ನೀಡುವಂಥ ಕೆಲಸವೂ ಕೂಡ ನಾಳೆ ಒಂದು ಜನಸ್ಪಂದನ ಕಾರ್ಯಕ್ರಮದಲ್ಲಿ ಆಗಲಿದೆ. ಕ್ಯಾಮ್ರಾ ಪರ್ಸನ್ ಸೈಯದ್ ಜೊತೆ ಅನಿಲ್ ಕಾಲ್ಕೆರೆ, TV9 ಬೆಂಗಳೂರು.